ತಮಿಳುನಾಡು ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಸಿಗ್ತಾ ಇದೆ. ಬಹುಮತಕ್ಕೆ ರಾಜ್ಯಪಾಲರು ಪಟ್ಟು ಹಿಡಿದಿದ್ದಾರೆ. ಟೆಕ್ನಿಕಲಿ ಅವ್ರಿಗೆ ಹೇಳ್ತಾರೋದು ಕರೆಕ್ಟ್ ಇದೆ. ನಂಬರ್ಸ್ ಎಲ್ಲಿಂದ ತರ್ತೀರಿ, ಶೋ ಮಿ ದ ನಂಬರ್ಸ್ ಅಂತಿದ್ದಾರೆ. ಬಹುಮತ ಸಾಬೀತುಪಡಿಸೋದಕ್ಕೆ ವಿಜಯ್ ಈಗ ಬೆವರು ಹರಿಸಬೇಕಾಗಿದೆ. ಸಿಪಿಐ ನಾಯಕರನ್ನ ಟಿವಿಕೆ ಭೇಟಿ ಆಗೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಪಿಐ ಕಚೇರಿಯತ್ತ ಟಿವಿಕೆ ಪ್ರಧಾನ ಕಾರ್ಯದರ್ಶಿ ತೆರಳುತ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಹೋಗಿ ಮಾತುಕತೆಯನ್ನು ಮಾಡಿ ಅವರ ಮನವೊಲಿಸಿ ಅವರಿಂದ ಒಂದು ಸಪೋರ್ಟ್ ಲೆಟರ್ ತಗೊಂಡ್ ಬಂದ್ಬಿಟ್ರೆ ಇಲ್ಲಿ ಬೆಂಡ್ ಆಗೋದು ಅಥವಾ ರಾಜ್ಯಪಾಲರ ಹಂಗಲ್ಲಿರೋದು ಅಂತ ಪ್ರಮೇಯನೇ ಬರಲ್ಲ. ಅವ್ರಿಗೆ ಮೇಜರ್ ಆಗಿ ಈಗ ಸಪೋರ್ಟ್ ಬಗ್ಗೆ ಕ್ಲಾರಿಟಿ ಇಲ್ಲ. ಸಿಪಿಐ ಮತ್ತು ಸಿಪಿಎಂ ತಲಾ ಎರಡೆರಡು ಸ್ಥಾನಗಳನ್ನ ಗೆದ್ಕೊಂಡಿದೆ. ಅಲ್ಲಿಂದ 4 ಸ್ಥಾನ ಬಂತು ಅಂದ್ರೆ ಇನ್ನೊಂದಿಬ್ರನ್ನ ಹೇಗಾದ್ರೂ ಮಾಡಿ ಎಳ್ಕೊಳ್ಬಹುದು ಅಂತ ಮೇಜರ್ ಆಗಿ ಇರುವಂತಹ ಹರ್ಡಲ್ ಅನ್ನ ಒಂದೊಂದೇ ಹೆಜ್ಜೆ ಇಡೋದ್ರ ಮೂಲಕ ಟಿವಿಕೆ ಬಗೆಹರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಬಟ್ ಸಿಪಿಐ ಮತ್ತು ಸಿಪಿಎಂ ನಿಜವಾಗ್ಲೂ ಇವ್ರಿಗೆ ಸಪೋರ್ಟ್ ಕೊಡುತ್ತಾ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಅವರೆಲ್ಲರ ಮೇಲೂ ಕೂಡ ಅಕ್ಟೋಬಸ್ ರೀತಿಯಲ್ಲಿ ಹಿಡಿತವನ್ನು ಸಾಧಿಸಿರೋದು ಡಿಎಂಕೆ. ಅವ್ರ ಅಣತಿ ಇಲ್ಲದೆ ಅವ್ರು ಒಂದು ಹೆಜ್ಜೆ ಮುಂದೆ ಇಡಲ್ಲ. ಮೇಲ್ನೋಟಕ್ಕೆ ಅವ್ರು ಸರ್ಕಾರ ರಚನೆ ಮಾಡ್ಲಿ ಬಿಡಿ ಅಂದ್ರೂ ಕೂಡ ಒಳಗೊಳಗೆ ಇರುತ್ತಲ್ವಾ, ಒಂದು ಬೆಂಕಿ ಇರುತ್ತಲ್ವಾ, ಆ ಬೆಂಕಿ ಯಾವಾಗ ಆಚೆ ಬರ್ತಾ ಇದೆ. ಇಲ್ಲಾಂದಿದ್ರೆ ಇಷ್ಟೊತ್ತಿಗಾಗಲೇ ಅವ್ರು ಸಪೋರ್ಟ್ ಅನ್ನು ಕೊಟ್ಬಿಡ್ತಾ ಇದ್ರು. ಇದೇ ಕಾರಣಕ್ಕೆ ಅವರು ಮೇ 8ನೇ ತಾರೀಕು ತನಕ ನಾವು ನಮ್ಮ ಡಿಸಿಷನ್ ಅನ್ನ ನಿಮಗೆ ಹೇಳಲ್ಲ, ವೆಯ್ಟ್ ಮಾಡಿ ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ಮನವೊಲಿಸೋದಕ್ಕೆ ಸಾಧ್ಯ ಇದೆಯಾ? ಅಪ್ರೋಚ್ ಹೋಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸುಮಾರು ಸಲ ಏನಾಗುತ್ತೆ ಅಂದ್ರೆ ಈ ಪಾರ್ಟಿಗಳ ಅಪ್ರೋಚ್ ಹೇಗಿರುತ್ತೆ ಸೀನಿಯರ್ಸ್ ಜೊತೆಗೂ ಅನ್ನೋದು ತುಂಬಾ ಇಂಪಾರ್ಟೆಂಟು. ಟಿವಿಗೆ ಅಫ್ಕೋರ್ಸ್ ಒಂದು ಸ್ವಲ್ಪ ಜನ ಸೀನಿಯರ್ಸ್ ಇದ್ರು, ಬಹುತೇಕ ಎಲ್ಲ ಫಸ್ಟ್ ಟೈಮ್ ವಿನ್ನರ್ಸೇ ಇರೋದು. ಸೊ ಇವ್ರು ನಮ್ಮನ್ನು ಹೇಗೆ ಅಪ್ರೋಚ್ ಮಾಡ್ತಾರೆ, ನಮಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರು ನಮ್ಮ ಜೊತೆಗೆ ಬಾರ್ಗೇನ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅನ್ನೋದನ್ನ ಬೇರೆ ಪಾರ್ಟಿಗಳು ನೋಡುತ್ತೆ. ಸೊ ಇದೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ಟಿವಿಗೆ ಸಿಪಿಐನ ಹೇಗೆ ಭೇಟಿ ಮಾಡ್ತಾ ಇದೆ, ಏನಾಗ್ಬೋದು, ಫ್ರೂಟ್ಫುಲ್ ಆಗುತ್ತಾ ಮೀಟಿಂಗು? ಮಮತಾ, ನೀವು ಹೇಳಿದ್ದೆಲ್ಲವೂ ಅಂಶಗಳು ಒಂದು ಪಾರ್ಟು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಅಂಶ ನೀವು ಹೇಳಿದ್ರಿ, ಅದು ಡಿಎಂಕೆ. ಇಷ್ಟು ದಿನ ಡಿಎಂಕೆ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದಂತಹ ಈ ಪಕ್ಷಗಳು ಏಕಾಏಕಿ ಈ ಮೈತ್ರಿಯನ್ನ ತೊಡೆದುಕೊಳ್ಳುವಂಥದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಉದ್ಭವಿಸಿರುವಂಥದ್ದು. ಬಹುತೇಕ ಟಿವಿಕೆ ಅಪ್ರೋಚ್ ಮಾಡ್ತಾ ಇರುವಂಥದ್ದು ಡಿಎಂಕೆ ಜೊತೆಗೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡ್ಕೊಂಡ ಪಕ್ಷಗಳ ಜೊತೆಗೆ. ಸೊ ಹೀಗಾಗಿ ಏಕಾಏಕಿ ಡಿಎಂಕೆಯನ್ನ ಬಿಟ್ಟು ಬರೋದು ಹೇಗೆ, ಒಂದ್ ವೇಳೆ ಬಿಟ್ಟು ಬಂದ್ರೆ ಡಿಎಂಕೆ ಏನ್ ಅಂದ್ಕೊಳ್ಳುತ್ತೆ, ಮತ್ತೆ ಭವಿಷ್ಯದ ರಾಜಕಾರಣ ಹೇಗೆ ಅನ್ನುವಂಥದ್ದು ನೋಡಿ. ಈಗಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸೀಟ್ಗಳನ್ನ ವಿಜಯ್ ಪಡ್ಕೊಂಡಿದ್ರು ಕೂಡ ಅವರನ್ನ ನಟ ಅಥವಾ ಚಿತ್ರರಂಗದಿಂದಲೇ ಗುರುತಿಸ್ತಾರೆ ವಿನಃ ಅವರನ್ನೊಬ್ಬ ಪ್ರೊಫೆಷನಲ್ ಪೊಲಿಟಿಷಿಯನ್ ರೀತಿಯಲ್ಲಿ ಇನ್ನೂ ಕೂಡ ಪರಿಗಣಿಸಲಿಕ್ಕೆ ಸಿದ್ಧ ಇಲ್ಲ. ಭವಿಷ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ನಮ್ಮ ರಾಜಕೀಯ ಅಸ್ತಿತ್ವ ಹೇಗೆ ಅನ್ನುವಂಥ ಒಂದಷ್ಟು ಅನ್ಸರ್ಟನಿಟೀಸ್ಗಳು ಕೂಡ ಆಯಾ ಪಕ್ಷಗಳಿಗೆ ಕಾಡ್ತಾ ಇರುವಂತೆ ಕಾಣಿಸ್ತಾ ಇರುವಂಥದ್ದು. ಮತ್ತೆ ನೀವು ಹೇಳ್ದಂಗೆ ಒಮ್ಮೆ ಬೆಂಬಲವನ್ನ ಕೊಟ್ಟ ಬಳಿಕ ಅವ್ರು ನಮ್ಮನ್ನು ಹೇಗೆ ನಡೆಸ್ಕೊಳ್ತಾರೆ ಅನ್ನುವಂಥದ್ದು ನೋಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನೆಗೋಷಿಯೇಷನ್ಸ್ ಗಳನ್ನ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈಗ ಕಾಂಗ್ರೆಸ್ ಮಾಡ್ಕೊಂಡಿದೆ 5 ಸ್ಥಾನಗಳಿದಾವೆ, ನಮ್ಗೆ 2 ಮಂತ್ರಿ ಸ್ಥಾನಗಳು ಬೇಕು ಅನ್ನುವಂಥದ್ದು ಒಂದು. ಮತ್ತೆ NDA ಮೈತ್ರಿ ಪಕ್ಷಗಳ ಜೊತೆಗೆ ನೀವು ಸಂಬಂಧವನ್ನ ಬೆಳೆಸಬಾರ್ದು ಅಥವಾ ಮೈತ್ರಿಯನ್ನ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು ಒಂದಷ್ಟು ಷರತ್ತುಗಳನ್ನು ವಿಧಿಸಿ ಬೆಂಬಲವನ್ನ ಕೊಟ್ಟಿದೆ. ಅದೇ ರೀತಿ ಲೆಫ್ಟ್ ಪಾರ್ಟೀಸ್ಗಳು ಕೂಡ ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕಿ ಅಥವಾ ಕೆಲವು ಸಚಿವ ಸ್ಥಾನವನ್ನ ತೆಗೆದುಕೊಂಡು ಬೆಂಬಲವನ್ನ ಕೊಡಬಹುದು. ಅದನ್ನ ನೆಗೋಷಿಯಬಲ್ ಅಂತ ಕರಿಬಹುದು. ಆದ್ರೆ ರಾಜಕೀಯ ಭವಿಷ್ಯ ಮತ್ತೆ ಈ ಹಿಂದೆ ಡಿಎಂಕೆ ಜೊತೆಗಿನ ಹೊಂದಾಣಿಕೆಯನ್ನ ಏಕಾಏಕಿ ಕೈ ಬಿಡುವಂಥದ್ದು ಹೇಗೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು. ಮೇಲ್ನೋಟಕ್ಕೆ MK ಸ್ಟಾಲಿನ್ ಅವರು ಹೇಳ್ತಾ ಇರುವಂಥದ್ದು ಲೆಫ್ಟ್ ಪಾರ್ಟೀಸ್ ಹೋಗಿ ಬೆಂಬಲವನ್ನ ಕೊಡೋದಾದ್ರೆ ಕೊಡ್ಲಿ ಅನ್ನುವಂಥ ಮಾತುಗಳನ್ನೇನೋ ಆಡ್ತಾ ಇದ್ದಾರೆ. ಆದ್ರೆ ಅದು ಅಷ್ಟು ಸುಲಭಕ್ಕೆ ಬಿಟ್ಕೊಡ್ತಾರ ಆ ಲೆಫ್ಟ್ ಪಾರ್ಟಿಗಳನ್ನ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗುತ್ತೆ. ಯಾಕೆಂದ್ರೆ ಬಹಳಷ್ಟು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ ಪಕ್ಷದ ಅಭ್ಯರ್ಥಿ ಬೇರೆ ಇರ್ತಾರೆ, ಆದ್ರೆ ಚುನಾವಣೆಯನ್ನ ಮಾಡುವಂತದ್ದೇ ಡಿಎಂಕೆ. ಸೊ ಹೀಗಾಗಿ ಡಿಎಂಕೆ ಸಹಕಾರದಲ್ಲಿ ಕೆಲವು ಶಾಸಕರು ಕೂಡ ಅಲ್ಲಿ ಬೇರೆ ಪಕ್ಷದಿಂದ ಗೆದ್ದು ಬಂದಿರ್ತಾರೆ. ಸೊ ಅವ್ರನ್ನ ಬಿಟ್ಟು ಹೋಗದಂತ ಸನ್ನಿವೇಶಗಳು ಕೂಡ ಇರ್ತವೆ. ಸೊ ಹೀಗಾಗಿ ಒಂದ್ ರೀತಿ ಇಕ್ಕಟ್ಟಿನಲ್ಲಿ ಸಿಲ್ಕೊಂಡಿರುವಂತಹ ಈ ಪಕ್ಷಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂತ ಗೊಂದಲದಲ್ಲಿದ್ದಾವೆ ಮಮತಾ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಸೊ ಸದ್ಯಕ್ಕೆ ಇದು ಅಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು. ಇನ್ನೊಂದ್ ಕಡೆಗೆ ಲೀಗಲ್ ಎಕ್ಸ್ಪರ್ಟ್ಸ್ ಕೂಡ ತುಂಬಾ ಜನ ಒಪಿನಿಯನ್ ಕೊಡ್ತಾ ಇದ್ದಾರೆ, ಏನ್ ಮಾಡ್ಬೋದು, ಆಪ್ಷನ್ಸ್ ಏನಿದೆ ಅಂತ.